ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 25ನೇ ತಾರೀಕಿನಂದು ನಡೆದಂತಹ 1137 ಪೋಸ್ಟ್ನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚೆ ಮಾಡೋಣ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಫೆಬ್ರವರಿ 25ರಂದು ನಡೆಯುತ್ತಿದ್ದು ಈ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದು ಬಿ ಶ್ರೇಣಿ. ಇದು ಅಧಿಕೃತ ಕೀ ಉತ್ತರಗಳು KSP ವೆಬ್ಸೈಟಿಂದದ್ದು. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇದರ ಅಧಿಕೃತ ಕೀ ಆನ್ಸರ್ಗಳನ್ನು ಇಲ್ಲಿ ಮಾರ್ಕ್ ಮಾಡಲಾಗಿದೆ. ಬನ್ನಿ ಹಂಗಾರೆ ಮೊದಲ ಪ್ರಶ್ನೆ ನೋಡೋಣ. TKDL ಎಂದರೆ ಡಿಜಿಟಲ್ ಗ್ರಂಥಾಲಯ, ಡ್ರೈವಿಂಗ್ ಲೈಸೆನ್ಸ್, ವಿತರಣಾ ಪಟ್ಟಿ ಇವುಗಳಲ್ಲಿ ಯಾವುದೂ ಅಲ್ಲ. TKDL ಅಂದರೆ ಟ್ರೆಡಿಷನಲ್ ಡಿಜಿಟಲ್ ಲೈಬ್ರರಿ, ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂದರ್ಥ. ಆದ್ದರಿಂದ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ, ಡಿಜಿಟಲ್ ಗ್ರಂಥಾಲಯ. ಇನ್ನು ಎರಡನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ನ ಅಥವಾ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಆರೋಗ್ಯ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮ, ವಿಶ್ವ ಆಹಾರ ಕಾರ್ಯಕ್ರಮ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕರೀತಾರೆ. ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ಮೂರನೇ ಪ್ರಶ್ನೆ, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಮೊದಲನೇ ಆಪ್ಷನ್ ಸಮರ್ಥನೀಯ ಪುನರ್ವಸತಿ, ಸರಳೀಕೃತ ನೋಂದಣಿ, ಸಾಮಾಜಿಕ ಜವಾಬ್ದಾರಿ ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈ CSR ಫುಲ್ ಫಾರ್ಮ್ ಒಳಗೆ ಆನ್ಸರ್ ಆಯ್ತು ನೋಡಿರಿ. ಸರಿಯಾದ ಉತ್ತರ ಇಲ್ಲಿ ಸಾಮಾಜಿಕ ಜವಾಬ್ದಾರಿ. ಈ CSRನ 4 ವಿಧಗಳನ್ನು ನಾವು ನೋಡ್ಬೋದು. ಅದು ಪರಿಸರ ಜವಾಬ್ದಾರಿ ಆಗಿರ್ಬೋದು, ಪರಿಸರ ಜವಾಬ್ದಾರಿ, ಎರಡನೇದು ನೈತಿಕ ಹೊಣೆಗಾರಿಕೆ, ಜವಾಬ್ದಾರಿ, ಮೂರನೇದು ಲೋಕೋಪಯೋಗಿ ಜವಾಬ್ದಾರಿ, ನಾಲ್ಕನೇದು ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಆರ್ಥಿಕ ಜವಾಬ್ದಾರಿ. ಇವುಗಳನ್ನೆಲ್ಲವೂ CSR ಕಂಪ್ನಿಗಳು ಹೊತ್ತಿರ್ತಾವು. ನಾಲ್ಕನೇ ಪ್ರಶ್ನೆ, BS2, BS3, BS4 ಹಾಗೂ BS6, BS2, BS3, BS4 ಹಾಗೂ ಅಥವಾ BS4 ಇವುಗಳು ಏನಂತ ಕೇಳಿದಾರೆ, ಹೊರಸೂಸುವಿಕೆ ಮಾನದಂಡಗಳ ಆಧಾರ ಮೇಲೆ ಏನು ಮಾಡ್ತಾರೆ. ಇವು ಸ್ವದೇಶೀಯ ಕ್ಷಿಪಣಿಗಳು ಅಂತ ಹೇಳ್ತಾರೆ. ಜಿಯೋ ಸಿಂಕ್ರನಸ್ ಉಪಗ್ರಹ ಅಂತ ಹೇಳ್ಯಾರ. ಇವುಗಳಲ್ಲಿ ಯಾವುದು ಅಂತ ಹೇಳ್ಯಾರ. ಈ 4 ಆಪ್ಷನ್ ಒಳಗೆ ಸರಿಯಾದ ಉತ್ತರ ಆಪ್ಷನ್ ಎ. ಹೊರಸೂಸುವಿಕೆ ಮಾನದಂಡ ಆಧಾರ ಮೇಲೆ BS2, BS3, BS4 ಹಾಗೂ BS6 ಅಂತೇಳಿ ವರ್ಗೀಕರಣವನ್ನು
ಮೆಕ್ಯಾನಿಕಲ್ ಫೀಲ್ಡ್ ಒಳಗೆ ಮಾಡ್ತಾರೆ. 5ನೇ ಪ್ರಶ್ನೆ, ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ? ಅಂದರೆ ಅತಿ ಹೆಚ್ಚು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯ ಯಾವುದಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಉತ್ತರ ಪ್ರದೇಶ್, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ಯಾವ್ಯಾವ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತಂದರೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್ ಹಾಗೂ ಬಿಹಾರ್. 8 ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡತ್ ನೋಡ್ರಿ. ಅತಿ ಹೆಚ್ಚು ಗಡಿಗಳನ್ನು ಹಂಚಿಕೊಂಡಿದ್ದ ರಾಜ್ಯ ಯಾವುದು ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಉತ್ತರ ಪ್ರದೇಶ್. 6ನೇ ಪ್ರಶ್ನೆ, ತಪ್ಪಾಗಿರುವುದನ್ನು ಆರಿಸಿ. ಪಟ್ಟದಕಲ್ಲು ಚಾಲುಕ್ಯ ವಂಶ, ಬೇಲೂರು ಮತ್ತು ಇದು ಸರಿಯಾಗಿದೆ. ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ, ಇದು ಕೂಡ ಸರಿಯಾಗಿದೆ. ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ. ಇವುಗಳಲ್ಲಿ ಯಾವುದೂ ಅಲ್ಲ, ಎಲ್ಲವೂ ಕೂಡ ಸರಿಯಾಗಿವೆ, ತಪ್ಪಾಗಿರೋದು ಯಾವುದೂ ಇಲ್ಲ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯ ವಾಕ್ಯಗಳಲ್ಲಿ ಯಾವುದು ಸರಿ ಹೊಂದಾಣಿಕೆಯಾಗಿದೆ? ಅಂದರೆ ಯಾವುದು ಸರಿಯಾಗಿದೆ ಈ ಕೆಳಗ ಧ್ಯೇಯ ವಾಕ್ಯದೊಂದಿಗೆ ಅಂತಂದ್ರೆ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಅಂದರೆ NSS, NCC ಮನುಷ್ಯರ ಸೇವೆ ದೇವರ ಸೇವೆ, ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏಕತೆ ಮತ್ತು ಶಿಸ್ತು, ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಸರಿಯಾಗಿದೆ. ಹಾಗಾದರೆ ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ನ ಥೀಮ್ ಏನಪ್ಪ ಅಂತಂದರೆ ಯೂನಿಟಿ ಮತ್ತು ಡಿಸಿಪ್ಲಿನ್. ಇಲ್ಲೇ ಇದೆ ನೋಡ್ರಿ, ಏಕತೆ ಮತ್ತು ಶಿಸ್ತು. ಇದು NSS NCC ದ ಧ್ಯೇಯವಾಕ್ಯ. ಆದ್ದರಿಂದ ಇಲ್ಲಿ ಒಂದೇ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅದು ಬಿ, ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು, ಇದು ಅದರ ಥೀಮ್ ಆಗಿದೆ. 8ನೇ ಪ್ರಶ್ನೆ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ದೊಡ್ಡದಾಗುತ್ತದೆ, ಚಿಕ್ಕದಾಗುತ್ತದೆ, ಅದೇ ಗಾತ್ರದಲ್ಲಿರುತ್ತದೆ, ವಿರೂಪಗೊಳ್ಳುತ್ತದೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ದೊಡ್ಡದಾಗುತ್ತದೆ. ತೆಳುವಾದ ಲೋಹದ ಹಾಳೆಯನ್ನು ತೊಗೊಂಡಾಗ ಇಲ್ಲೊಂದು ತೂತಿತ್ತಂದ್ರೆ ಅಲ್ಲಿ ಹೀಟ್ ಮಾಡಿದಾಗ ಆ ಹೋಲು ಅಗಲಾಗ್ತಾ ಹೋಗುತ್ತದೆ. ಸೊ ಸರಿಯಾದ ಉತ್ತರ ಇಲ್ಲಿ ದೊಡ್ಡದಾಗುತ್ತದೆ. 9ನೇ ಪ್ರಶ್ನೆ, ಹಿತ್ತಾಳೆ ಯಾವುದರ ಮಿಶ್ರ ಲೋಹ? ತಾಮ್ರ ಮತ್ತು ಕಬ್ಬಿಣ, ಸತು ಮತ್ತು ಕಬ್ಬಿಣ, ತಾಮ್ರ ಮತ್ತು ಸತು, ಕಬ್ಬಿಣ ಮತ್ತು ನಿಕ್ಕಲ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ತಾಮ್ರ ಮತ್ತು ಸತುವಿನ ಮಿಶ್ರ ಲೋಹದಿಂದ ನಾವು ಹಿತ್ತಾಳೆಯನ್ನು ಪಡಿಬಹುದು. 10ನೇ ಪ್ರಶ್ನೆ, ವೈರಸ್ ಎನ್ನುವುದು ಪ್ರೋಟೀನ್ ಮತ್ತು ಲಿಪಿಡ್ಗಳು, ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ಸ್, ಅಥವಾ ಲಾಸ್ಟ್ ಆಪ್ಷನ್ ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ವೈರಸ್ ಎನ್ನುವುದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ನಿಂದ ಮಾಡಲ್ಪಟ್ಟಿದೆ. 11ನೇ ಪ್ರಶ್ನೆ, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಅತಿ ಕೆಂಪು ಕಿರಣಗಳು, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು, ಗೋಚರ ಬೆಳಕಿನ ಕಿರಣಗಳು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅತಿ ಕೆಂಪು ಕಿರಣಗಳು ಅಥವಾ ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ. ಸರಿಯಾದ ಉತ್ತರ ಇಲ್ಲಿ ಅತಿ ಕೆಂಪು ಕಿರಣಗಳು. ಟಾರ್ ಎಂದರೆ ಟಾರ್ ಎಂದರೆ ಆಂಟಿ ವೈರಸ್ ತಂತ್ರಾಂಶ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್. ಆಪ್ಷನ್ ಸಿ, ಡಾರ್ಕ್ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್. ಇವುಗಳಲ್ಲಿ ಯಾವುದೂ ಅಲ್ಲ. ಟಾರ್ ಅಂದರೆ ಸರಿಯಾದ ಉತ್ತರ ಇಲ್ಲಿ ವೆಬ್ ಬ್ರೌಸರ್. ಡಾರ್ಕ್ನೆಟ್ಗಳನ್ನು ಪ್ರವೇಶ ಮಾಡಲು ಬಳಸುವಂಥ ವೆಬ್ ಬ್ರೌಸರ್ ಯಾವಪ್ಪ ಅಂತಂದ್ರೆ TAR. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ. 13ನೇ ಪ್ರಶ್ನೆ,
MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರನ್ನು ಅಥವಾ ಫೈಲ್ ಆರ್ ಫೋಲ್ಡರನ್ನು ಮರು ಹೆಸರಿಸಲು ಅಂದರೆ ರೀನೇಮ್ ಮಾಡಲು, ಫೈಲ್ ಅಥವಾ ಫೋಲ್ಡರ್ಗಳಿಗೆ ರೀನೇಮ್ ಮಾಡಲು ಬಳಸುವಂತಹ ಶಾರ್ಟ್ಕಟ್ ಕೀ ಅಥವಾ ಕೀ ಅಂತ ಯಾವುದು ಅಂತ ಕೇಳ್ತಾರೆ. F3, F2, F5, F6. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ F2. ಫೋಲ್ಡರ್ಗಳಿಗೆ ರೀನೇಮ್ ಕೊಡಲು F2 ಅನ್ನು ಬಳಸುತ್ತಾರೆ. ಹಾಗಾದರೆ F3 ಯಾವ್ದು ಕೀ ಅಂತಂದ್ರೆ ಫೈಲನ್ನು ಸರ್ಚ್ ಮಾಡಲು F3 ಅನ್ನು ಬಳಸುತ್ತಾರೆ. F5 ಯಾಕೆ ಬಳಸ್ತಾರೆ ಅಂತಂದರೆ ಚಾಲ್ತಿಯಲ್ಲಿರೋ ವಿಂಡೋವನ್ನು ರಿಫ್ರೆಶ್ ಮಾಡಲು F5 ಕೀಯನ್ನು ಬಳಸ್ತಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರೀನೇಮ್ ಅಥವಾ ಆಪ್ಷನ್ ಬಿ F2. 14ನೇ ಪ್ರಶ್ನೆ, ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಕಾರ್ಬೋಹೈಡ್ರೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬೋನೇಟ್. ಹಾಗಾದರೆ ಸೋಡಿಯಂ ಕಾರ್ಬೋಹೈಡ್ರೇಟ್ ಅಂದರೆ ಸೋಡಿಯಂ ಕಾರ್ಬೋಹೈಡ್ರೇಟ್, ಸೋಡಿಯಂ ಕಾರ್ಬೋನೇಟ್, ಸಲ್ಫೇಟ್, ಹೈಡ್ರಾಕ್ಸೈಡ್ ಇವೆಲ್ಲ ಕೂಡ ಸೋಡಿಯಂನ ಸಂಯುಕ್ತ ವಸ್ತುಗಳು. ಎಲ್ಲವೂ ಕೂಡ ಸೋಡಿಯಂನ ಸಂಯುಕ್ತ ವಸ್ತುಗಳು. ಈ ಸೋಡಿಯಂ ಕಾರ್ಬೋಹೈಡ್ರೇಟನ್ನು ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ವಾಷಿಂಗ್ ಸೋಡಾ ಅಂತ ಯೂಸ್ ಮಾಡ್ತೀವಲ್ಲ ಅದು ಈ ಕಾರ್ಬೋಹೈಡ್ರೇಟ್. ಬೈಕಾರ್ಬೋನೇಟ್ ಅಂದರೆ ನಾವು ಅಡುಗೆಗೆ ಬಳಸುವಂತಹ ಬೇಕಿಂಗ್ ಪುಡಿ ಅಥವಾ ಸೋಡಾ ಅಂತಿಲ್ಲ ಅದು. ಸೋಡಿಯಂ ಸಲ್ಫೇಟನ್ನು ಗಾಜಿನ ತಯಾರಿಕೆಯಲ್ಲಿ ಮತ್ತು ಗ್ಲೌಬರ್ ಲವಣ ಅಂತ ಕರೀತಾರೆ. ಇದನ್ನು ಗಾಜಿನ ತಯಾರಿಕೆಯಲ್ಲಿ ಬಳಸ್ತಾರೆ, ಅದಕ್ಕೆ ಇನ್ನೊಂದು ಹೆಸರು ಗ್ಲೌಬರ್ ಲವಣ. ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಯಾಸ್ಟಿಕ್ ಸೋಡಾ ಅಂತ ಕರಿತೀವಿ ನಾವು. ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಯಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಇದನ್ನು ಸೋಪ್ ತಯಾರಿಸಲು ಬಳಕೆ ಮಾಡ್ತಾರೆ ಹಾಗೂ ಪೆಟ್ರೋಲಿಯಮನ್ನು ಶುದ್ಧೀಕರಿಸಲು ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಬೇಕಿಂಗ್ ಸೋಡಾ ಯಾವುದಪ್ಪ ಅಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. 15ನೇ ಪ್ರಶ್ನೆ, ತಲ್ಸೇಮಿಯಾ ಎಂಬ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತದೆ? ತಲ್ಸೇಮಿಯಾ ಅಂತಂದ್ರೆ ಈ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತಂದರೆ ರಕ್ತ, ಶ್ವಾಸಕೋಶಗಳು, ಹೃದಯ, ಮೂತ್ರಪಿಂಡ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರಕ್ತದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಯಾವ ರೋಗ ಅಂತಂದರೆ ಅನುವಂಶಿಕ ಕಾಯಿಲೆ ಇದು ತಲಸ್ಸೇಮಿಯಾ. 16ನೇ ಪ್ರಶ್ನೆ, ಚಂದ್ರಯಾನ 3 ಇತ್ತೀಚೆಗೆ ಚಂದ್ರನ ಅಂಗಳದ ಮೇಲೆ ನಮ್ಮ ನೌಕೆ ಕಾಲಿಟ್ಟಿತು. ಇದರಲ್ಲಿ ಲ್ಯಾಂಡ್ ಆದಂಥ ಲ್ಯಾಂಡರ್ ಹೆಸರೇನು ಹಾಗೂ ಅಲ್ಲಿ ಓಡಾಡಿರುವಂತಹ ರೋವರ್ನ ಹೆಸರೇನು ಅಂತ ಕೇಳ್ಯಾರ. ವಿಕ್ರಮ್ ಪ್ರಜ್ಞಾನ್, ವಿಕ್ರಮ್ ಆದಿತ್ಯ, ಆದಿತ್ಯ ಮತ್ತು ವಿಕ್ರಮ್, ಪ್ರಜ್ಞಾನ್ ಮತ್ತು ಆದಿತ್ಯ. ವಿಕ್ರಮ್ ಅನ್ನುವಂತಕ್ಕಂಥದ್ದು ಲ್ಯಾಂಡರ್ ಆದರೆ ಪ್ರಜ್ಞಾನ್ ಅಂತಕ್ಕಂಥದ್ದು ರೋವರ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. 17ನೇ ಪ್ರಶ್ನೆ, ಸರ್ CV ರಾಮನ್ನರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? DNA ಮೇಲಿನ ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ, ರೈಬೋಸೋಮ್ಗಳ ಕಾರ್ಯಾಚರಣೆ ಮತ್ತು ಕರ್ತವ್ಯದ ಮೇಲಿನ ಕೆಲಸಕ್ಕಾಗಿ, ಆಪ್ಷನ್ ಡಿ ಸಾಹಿತ್ಯದ ಮೇಲಿನ ಕೆಲಸಕ್ಕಾಗಿ. ಇಲ್ಲಿ ಸರಿಯಾದ ಉತ್ತರ ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ. ಅಂದರೆ ಬೆಳಕಿನ ಚದುರುವಿಕೆ ಮೇಲೆ ಇವರು ಪ್ರಯೋಗ ಮಾಡ್ತಾರೆ. ಯಾವ ದಿನ ಪ್ರಯೋಗ ಮಾಡ್ತಾರೆ ಅಂದರೆ ಫೆಬ್ರವರಿ 28. ಆ ಪ್ರಯೋಗನ ಮಾಡಿದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಇದನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಕರೀತಾರೆ. ಯಾವ ದಿನ ಅಂದರೆ ಫೆಬ್ರವರಿ 28. 18ನೇ ಪ್ರಶ್ನೆ, ಬೆಳಕು ಹೊರಸೂಸುವ ಡಯೋಡ್ ಅಂದರೆ LED ಯಾವುದನ್ನು ಪರಿವರ್ತಿಸುತ್ತದೆ? ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಅಂತ ಹೇಳಿದಾರೆ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುವುದು ಯಾವುದಪ್ಪ ಅಂತಂದ್ರೆ LED ಅಥವಾ ಬೆಳಕು ಹೊರಸೂಸುವ ಡಯೋಡ್. ಈ LED ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ, ಲೈಟ್ ಎಮಿಟೇಟಿಂಗ್ ಡಯೋಡ್.
ಲೈಟ್ ಎಮಿಟಿಂಗ್ ಡಯೋಡ್ ಅಂತಂದರೆ LED ಯ ವಿಸ್ತೃತ ರೂಪ. 19ನೇ ಪ್ರಶ್ನೆ, ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು? ಆಪ್ಟಿಮಸ್, ಇಂಜಿನಿಟಿ, ಪರ್ಸಿವರೆನ್ಸ್, ಕ್ಯೂರಿಯಾಸಿಟಿ. ಇಲ್ಲಿ ಸರಿಯಾದ ಉತ್ತರ ಇಂಜೆನಿಟಿ. ಇತ್ತೀಚೆಗೆ ನಾಸಾದವರು ಮಂಗಳ ಗ್ರಹಕ್ಕೆ ಅಧ್ಯಯನಕ್ಕಾಗಿ ಪರ್ಸಿವರೆನ್ಸ್ ಅಂತಕ್ಕಂಥ ಯೋಜನೆಯನ್ನು ಕೈಗೊಂಡಿದ್ದರು. ಅಲ್ಲಿ ಹೋಗಿ ಲ್ಯಾಂಡ್ ಆದಮೇಲೆ ಈ ಇಂಜಿನಿಟಿ ಅಂತಕ್ಕಂಥ ಹೆಲಿಕಾಪ್ಟರ್ ಮಂಗಳ ಗ್ರಹದ ಮೇಲೆ ಓಡಾಡಿದೆ. 20ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತಂದ್ರೆ ಕರ್ನಾಟಕ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್. ಮಧ್ಯಪ್ರದೇಶವು ವಿಧಾನ ಪರಿಷತ್ತನ್ನು ಹೊಂದಿಲ್ಲ. ಕರ್ನಾಟಕ ಹೊಂದಿದೆ, ಉತ್ತರ ಪ್ರದೇಶ ಹೊಂದಿದೆ, ಮಹಾರಾಷ್ಟ್ರ ಹೊಂದಿದೆ, ಇದರ ಜೊತೆಗೆ ಬಿಹಾರ ಹೊಂದಿದೆ, ತೆಲಂಗಾಣ ಕೂಡ ಹೊಂದಿದೆ ಹಾಗೂ ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ ಮತ್ತು ಇವು ಕರ್ನಾಟಕ, ಉತ್ತರ ಪ್ರದೇಶ್, ಬಿಹಾರ, ತೆಲಂಗಾಣ, ಆಂಧ್ರ ಪ್ರದೇಶ್ ಇವೆಲ್ಲವೂ ಕೂಡ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ ಅವರು. ಸೊ ಸರಿಯಾದ ಉತ್ತರ ಇಲ್ಲಿ ಮಧ್ಯಪ್ರದೇಶ್. 21ನೇ ಪ್ರಶ್ನೆ, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಿಯಾಗಿರ್ತಾರೆ? ನ್ಯಾಯಾಂಗ, ಹೌಸ್ ಆಫ್ ಪೀಪಲ್ಸ್, ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಷ್ಟ್ರಪತಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್ಸ್. 22ನೇ ಪ್ರಶ್ನೆ, ಸಂವಿಧಾನ ಸಭೆಯು ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್ ಅವರು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ. 23ನೇ ಪ್ರಶ್ನೆ, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯ ರಾಶಿ, ತೂಕ ಅಂತ ಕೇಳಿಲ್ಲ, ರಾಶಿ ಅಂತ ಕೇಳ್ಯಾರ, 0.16 ಪಟ್ಟು ಹೆಚ್ಚಾಗುತ್ತದೆ, ಹಾಗೇ ಇರುತ್ತದೆ, 0.16 ಪಟ್ಟು ಕಡಿಮೆ ಆಗುತ್ತದೆ. ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ದ್ರವ್ಯ ರಾಶಿ ಹಾಗೇ ಇರುತ್ತದೆ. ತೂಕ ಅಂದಿದ್ರೆ ಕಡಿಮೆ ಆಗ್ತಿತ್ತು. 24ನೇ ಪ್ರಶ್ನೆ, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿ ಅಡಿಯಲ್ಲಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ. 132ನೇ ಆರ್ಟಿಕಲ್, 143ನೇ ಆರ್ಟಿಕಲ್, 136ನೇ ವಿಧಿ, ಆರ್ಟಿಕಲ್ 131ನೇ ವಿಧಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ 143ನೇ ಆರ್ಟಿಕಲ್ ಏನು ಹೇಳ್ತದೆ ಅಂತಂದರೆ ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರದ ಬಗ್ಗೆ ಇಲ್ಲಿ ಹೇಳ್ತದೆ. 25ನೇ ಪ್ರಶ್ನೆ, ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ? ರಾಜ್ಯ ಸರ್ಕಾರ, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ. ಇಲ್ಲಿ ಸರಿಯಾದ ಉತ್ತರ ಸಂಸತ್ತು. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು 26ನೇ ಪ್ರಶ್ನೆ, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜ್ಯಸಮ್ಮತಿಯನ್ನು ಯಾವಾಗ ಪಡೆಯಿತು? ಜುಲೈ 1947, ಮೇ 1947, ಜೂನ್ 1947, ಆಗಸ್ಟ್ 1947. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಜುಲೈ 1947ಕ್ಕೆ ಬ್ರಿಟಿಷ್ ದೊರೆಗಳಿಂದ ರಾಜ್ಯಸಮ್ಮತಿಯನ್ನು ಪಡೀತಿ. ಅದೇ ನೆಕ್ಸ್ಟ್ ಮಂತ್ನೇ ನಮಗೆ ಸ್ವಾತಂತ್ರ್ಯ ಸಿಕ್ತು. ನೆಕ್ಸ್ಟ್ ಪ್ರಶ್ನೆ, ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಡೈರೆಕ್ಟ್ ಆಪ್ಷನ್ ಸಿ 36ನೇ ವಿಧಿಯಿಂದ 51ನೇ ವಿಧಿವರೆಗೂ ರಾಜ್ಯನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸಂವಿಧಾನದಲ್ಲಿ ತಿಳಿಸಿಕೊಡುತ್ತದೆ. 28ನೇ ಪ್ರಶ್ನೆ, ಮತದಾನದ ಹಕ್ಕು ಚಲಾಯಿಸುವ ವಯಸ್ಸು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18ಕ್ಕೆ ಇಳಿಕೆ ಮಾಡಲಾಯಿತು. ಅದು ಯಾವ ತಿದ್ದುಪಡಿ ಅಂತಂದ್ರೆ ಆಪ್ಷನ್ ಎ 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 72ನೇ ತಿದ್ದುಪಡಿ. ಇಲ್ಲಿ ಸರಿಯಾದ ಉತ್ತರ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಯಾವಾಗ ಮಾಡಿದ್ರು ಅಂತಂದರೆ 1989ರಂದು ತಿದ್ದುಪಡಿ ಮಾಡಿದರು. ಯಾವ ವಿಧಿಗೆ ತಿದ್ದುಪಡಿ ಮಾಡಿದ್ರು ಅಂತಂದರೆ 324ನೇ ವಿಧಿ. 324ನೇ ವಿಧಿಗೆ ತಿದ್ದುಪಡಿ ಮಾಡಿದರು.
ಯಾವಾಗ ಅಂತಂದರೆ 1989. ಅಂದರೆ ಮೊದಲು 21 ವರ್ಷ ದಾಟಿದರೆ ಮಾತ್ರ ಮತವನ್ನು ಚಲಾಯಿಸ್ಬೋದಿತ್ತು, ಅದನ್ನು 18ಕ್ಕೆ ಇಳಿಸಲಾಯಿತು. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ರಾವ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ, ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಸಂವಿಧಾನದ 371A ವಿಧಿ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಕೊಡುತ್ತದೆ? ಸಂವಿಧಾನದ 371 ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಕೊಡಲಾಗಿದೆ. ಅದು ಯಾವುದರ ಅಡಿ ಅಂತಂದರೆ 371 ಮಹಾರಾಷ್ಟ್ರ ಮತ್ತು ಗುಜರಾತ್. 371A ಅಂತಂದರೆ ನಾಗಾಲ್ಯಾಂಡ್. ಕರ್ನಾಟಕಕ್ಕೆ 371J, ಅಸ್ಸಾಂಗೆ 371B. ಇವುಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆ. ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿ ಬರುತ್ತದೆ? ಲೇಖನ 22 ಅಂದರೆ ಆರ್ಟಿಕಲ್ 22, ಆರ್ಟಿಕಲ್ 19, ಆರ್ಟಿಕಲ್ 21, ಆರ್ಟಿಕಲ್ 22. ಇಲ್ಲಿ ಸರಿಯಾದ ಉತ್ತರ ಆರ್ಟಿಕಲ್ 21. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂದರೆ ಯಾವ ವಿಧಿಯಲ್ಲಿ ಒಳಗೊಂಡಿದೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ, ವಿಧಿ 131ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರದ ಬಗ್ಗೆ ತಿಳಿಸಲಾಗ್ತದೆ. ಭಾರತೀಯ ಸ್ವತಂತ್ರ ಹೋರಾಟ ಸಮಯದಲ್ಲಿ ಕೆಳಗಿನವುಗಳಲ್ಲಿ ಯಾರು ಪ್ರೀ ಇಂಡಿಯನ್ ರಿಲಿಜನ್ ಅಂತಕ್ಕಂಥ ಎಂಬ ಸೈನ್ಯವನ್ನು ಬೆಳೆಸಿದರು ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಸುಭಾಷ್ ಚಂದ್ರ ಬೋಸ್. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮಸಭೆಗೆ ಒದಗಿಸಲಾಗಿದೆ? ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಗ್ರಾಮಸಭೆ ಬಗ್ಗೆ ತಿಳಿಸಿಕೊಡಲಾಗಿದೆ ಅಂತಂದರೆ 243A, 243B, 243C, 243D. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಈ 243 ವಿಧಿ ಏನು ಹೇಳ್ತದೆ ಅಂತಂದರೆ ಪಂಚಾಯತ್ ಬಗ್ಗೆ, ರಚನೆ ಬಗ್ಗೆ ಹೇಳ್ತದೆ. ರಚನೆ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು? ಪಂಚಾಯತ್ ರಚನೆ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಂತಂದರೆ 243. 243C ಏನು ಹೇಳ್ತದೆ ಅಂತಂದರೆ ಪಂಚಾಯತಿಗಳ ಅಂಗರಚನೆ ಬಗ್ಗೆ ಹೇಳ್ತದೆ. ಅಂಗಗಳ ರಚನೆ ಬಗ್ಗೆ ತಿಳಿಸುತ್ತದೆ. ಹಾಗೆ ಡಿ ನೋಡಿದಾಗ ಈ ಪಂಚಾಯತ್ಗಳಲ್ಲಿ ಸ್ಥಾನಮಾನ ಮೀಸಲಾತಿ ಬಗ್ಗೆ ಹೇಳುತ್ತದೆ. ಯಾವಿದೆ ಅಂತಂದರೆ 243. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಂವಿಧಾನದ ಗ್ರಾಮ ಸಭೆಗೆ ಸಂಬಂಧಪಟ್ಟದ್ದು 243A. 36ನೇ ಪ್ರಶ್ನೆ. ಸರ್ದಾರ್ ವಲ್ಲಭಾಯ್ ಪಟೇಲರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. 36ನೇ ಪ್ರಶ್ನೆ. ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಂದಗಾಮಿ ಅಥವಾ ಮಧ್ಯಗಾಮಿ, ಮಿತಗಾಮಿ ಎಲ್ಲ ಒಂದೇ ಇವು, ಹಾಗೂ ಉಗ್ರಗಾಮಿ ಅಂದರೆ ತೀವ್ರಗಾಮಿಗಳ ಹೊರಹೊಮ್ಮಿಕೆಗೆ ಕಾರಣವಾಯಿತು? ಅಂದರೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಭಜನೆಯಾಗಿ ತೀವ್ರಗಾಮಿ ಮತ್ತು ಮಂದಗಾಮಿಗಳಾಗಿ ಹೊರಹೊಮ್ಮಿದ್ರು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಸ್ವದೇಶಿ ಚಳವಳಿ. 1905ರಲ್ಲಿ ನಡೆದಂಥ ಸ್ವದೇಶಿ ಚಳವಳಿಯಿಂದ ಮಂದಗಾಮಿ ಮತ್ತು ತೀವ್ರಗಾಮಿ ಅಂತಕ್ಕಂಥದ್ದು ಎರಡು ಗುಂಪುಗಳಾದವು ಹೋರಾಟಗಾರರಲ್ಲಿ. 37ನೇ ಪ್ರಶ್ನೆ. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯರವರು ಯಾರಾಗಿದ್ದರು ಅಂತಂದರೆ ಸರಿಯಾದ ಉತ್ತರ ಲಾರ್ಡ್ ಚಾರ್ಲ್ಸ್ ಫೋರ್ಡ್. 38ನೇ ಪ್ರಶ್ನೆ. ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆ ವಿಚಾರಣೆ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಕೈದಿಗಳನ್ನು ರಕ್ಷಣೆ ಮಾಡಿದರು? ಸರಿಯಾದ ಉತ್ತರ ಇಲ್ಲಿ ಕೈಲಾಶನಾಥ್ ಕಟ್ಜು. 39ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು?
ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಕೆಳಗಿನ ಯಾವ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಅಂದರೆ ಬಹಿಷ್ಕೃತ ಭಾರತ ಹಿತಕರಣಿಯನ್ನು ಕೂಡ ಅವರೇ ಸ್ಥಾಪನೆ ಮಾಡಿದರು. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕೂಡ ಅವರೇ ಕಟ್ಟಿದ್ರು. ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಂತಕ್ಕಂಥದ್ದನ್ನು ಅವರೇ ಸ್ಥಾಪನೆ ಮಾಡಿದರು. ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 40ನೇ ಪ್ರಶ್ನೆ, ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಉಷಾ ಮೆಹ್ತಾರವರು ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಯಾವುದಕ್ಕೆ ಪ್ರಸಿದ್ಧರಾಗಿದ್ರು ಅಂತಂದರೆ ಕ್ವಿಕ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋನ ನಡೆಸ್ತಾ ಇದ್ರು. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ. 41ನೇ ಪ್ರಶ್ನೆ, ಕೆಳಗಿನ ಊರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಅಂತ ಕರೀತಾ ಇದ್ರು ಅಂತಂದರೆ ಆಪ್ಷನ್ ಡಿ. ಆಪ್ಷನ್ ಡಿ. 42ನೇ ಪ್ರಶ್ನೆ, ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದ್ರು ಅಂತಂದ್ರೆ ಸಿಗ್ಗಾಂವಿ. ಅಕ್ಟೋಬರ್ 1800 ಅಥವಾ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನ ಕೊಂದರು? ಸೇಂಟ್ ಜಾನ್ ಥ್ಯಾಕ್ರೆ. ಸರಿಯಾದ ಉತ್ತರ ಇಲ್ಲಿ ಸೇಂಟ್ ಜಾನ್ ಥ್ಯಾಕ್ರೆ. 44ನೇ ಪ್ರಶ್ನೆ, ಈ ಕೆಳಗಿನ ವೈಸ್ರಾಯರ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸಿದರು ಅಂತಂದ್ರೆ ಲಾರ್ಡ್ ರಿಪ್ಪನ್. ಇವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕೂಡ ಕರೀತಾರೆ. ಯಾರನ್ನ? ಲಾರ್ಡ್ ರಿಪ್ಪನ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಸುಭಾಷ್ ಚಂದ್ರ ಬೋಸ್. ಈ ಸರಣಿಯನ್ನು ನೋಡಿ ಮುಂದೆ ಯಾವ ಸಂಖ್ಯೆಗೆ ಬರೆಯಬೇಕು? 31ರಲ್ಲಿ 2 ಕಳೆದ್ರೆ 29 ಬಂತು. 29ರಲ್ಲಿ 5 ಕಳೆದ್ರೆ 24 ಬಂತು. 24ರಲ್ಲಿ ಮತ್ತೆ 2 ಕಳೆದ್ರೆ 22 ಬಂತು. 22ರಲ್ಲಿ ಮತ್ತೆ 5 ಕಳೆದ್ರೆ 17 ಬಂತು. 17ರಲ್ಲಿ 2 ಕಳೆದ್ರೆ ಎಷ್ಟು ಬರ್ತದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಇಲ್ಲಿ 15. ಸೊ 2 5 2 5 2 ಮಾಡ್ಕೋತೋಗ್ಯಾರ. ಸೊ ಸರಿಯಾದ ಉತ್ತರ ಆದ್ದರಿಂದ ಇಲ್ಲಿ 15. 46ನೇ ಪ್ರಶ್ನೆ, ಈಚಲು ಮರದ ಚಳುವಳಿಯು ಅಥವಾ ಟೊಡ್ಡಿ ಟ್ರೀ ಮೂಮೆಂಟ್ ಕೇಂದ್ರ ಬಿಂದು ಯಾವುದು? ಅಣ್ಣಿಗೆರೆ ಧಾರವಾಡ, ಈಸೂರು ಶಿವಮೊಗ್ಗ, ತುರುವನೂರು ಚಿತ್ರದುರ್ಗ, ಯಡಿಯೂರು ತುಮಕೂರು. ಸರಿಯಾದ ಉತ್ತರ ಇಲ್ಲಿ ತುರುವನೂರು ಚಿತ್ರದುರ್ಗ. 48ನೇ ಪ್ರಶ್ನೆ, ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ ಅಂತಂದರೆ ಸೋಮವಾರ. ಇವತ್ತು 61ನ್ನು 7ರಿಂದ ಭಾಗಿಸಿದಾಗ 7 8 56. 11ರೊಳಗೆ 6 ಹೊತ್ತಂದ್ರೆ 5 ಉಳಿತು. ಇಲ್ಲಿ 0. ಸೋಮವಾರದಿಂದ 5 ದಿನಕ್ಕೆ ಮುಂದೆ ಹೋಗ್ಬೇಕು. ಸೋಮವಾರ ಆದಮೇಲೆ ಮಂಗಳವಾರ 1 ದಿನ, ಬುಧವಾರ 2 ದಿನ, ಗುರುವಾರ 3 ದಿನ, ಶುಕ್ರವಾರ 4 ದಿನ, ಶನಿವಾರ 5 ದಿನ. ಸೊ ಸರಿಯಾದ ಉತ್ತರ ಇಲ್ಲಿ ಶನಿವಾರ. ಇಲ್ಲಿ ಬಂದಂಥ ಶೇಷವನ್ನು ನಾವು ಮುಂದಕ್ಕೆ ಹಾಕಬೇಕು. ಒಬ್ಬ ಹಣ್ಣು ಮಾರಾಟಗಾರನು ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬು ಹಣ್ಣನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನು ಉಳಿದದ್ದು 420 ಸೇಬು ಹಣ್ಣುಗಳು, ಅಂದರೆ 60% ಸೇಬು ಹಣ್ಣುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಇಲ್ಲಾಂದರೆ ಗುಂಪಿಗೆ ಸೇರದ ಪದವನ್ನು ಬರೀರಿ ಅಂತ ಹೇಳೋರು. ಇಂಚು, ಔನ್ಸ್, ಸೆಂಟಿಮೀಟರ್, ಮಾರು ಅಥವಾ ಅಂಗಳ. ಇವು ಡಿಸ್ಟೆನ್ಸನ್ನು ಹೇಳ್ತವೆ, ಆದರೆ ಇದು ತೂಕವನ್ನು ಹೇಳುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಔನ್ಸ್. 51ನೇ ಪ್ರಶ್ನೆ, ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯು ಪರಸ್ಪರ 60 ಪಟ್ಟು ಸಮನಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಹೆಚ್ಚಿಸಿದಾಗ 17ರಿಂದ ಹೆಚ್ಚಿಸಿದಾಗ ಸಂಖ್ಯೆ ಪರಸ್ಪರ 60 ಪಟ್ಟು ಸಮನಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ 3.
52ನೇ ಪ್ರಶ್ನೆ, ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050, ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6750 ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5200. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ 4000. 53ನೇ ಪ್ರಶ್ನೆ, 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಹೇಗೆ ಮಾಡಬೇಕು ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಅದನ್ನು ಎಷ್ಟು ರೀತಿ ಮಾಡ್ಬೋದು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ 756, ಆಪ್ಷನ್ ಡಿ. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. ಕ್ರಮವಾಗಿ 2, 4, 6, 8, 10 ಹಾಗೂ 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತದೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ 16. 55ನೇ ಪ್ರಶ್ನೆ, ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ 270 ಬಾಟ್ಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಬಾಟ್ಲಿಗಳನ್ನು ಉತ್ಪಾದಿಸಬಹುದು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ 18. ಚೌಕದ ಬದಿಯನ್ನು ಅಳೆಯುವಾಗ 2% ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷದ ಶೇಕಡಾವಾರು ಎಷ್ಟು? ಸರಿಯಾದ ಉತ್ತರ ಇಲ್ಲಿ 4.04%. ಅರ್ಥಶಾಸ್ತ್ರದಲ್ಲಿ GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಷ್ಟು ಮಹಾರತ್ನ PSUಗಳಿವೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ 13. 16ನೇ ಪ್ರಶ್ನೆ, ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಅಂದರೆ ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಯಾವ ನಂಬರ್ಗೆ ನಾವು ಕಾಲ್ ಮಾಡ್ಬೋದು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ, 1930 ನಂಬರ್ಗೆ ಕಾಲ್ ಮಾಡಿ ನಾವು ಸೈಬರ್ ಅಪರಾಧ ಬಗ್ಗೆ ಅವರಿಗೆ ಕಂಪ್ಲೇಂಟ್ ಕೊಡ್ಬೋದು. ಎ ಮತ್ತು ಬಿ ಎರಡೂ ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿ ಇಂದ ಎಗೆ ಕಳಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ ಸರಿಯಾದ ಉತ್ತರ ಇಲ್ಲಿ 80. 61ನೇ ಪ್ರಶ್ನೆ, ಪ್ರಸ್ತುತವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅನಿಹಿಲೇಷನ್ ಆಫ್ ಕಾಸ್ಟ್. 62ನೇ ಪ್ರಶ್ನೆ, ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುವಂತಹ ಸಂಸ್ಥೆ ಯಾವುದಂತಂದರೆ IRDAI, ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಷೇರು ಮಾರುಕಟ್ಟೆ ನಿಯಂತ್ರಕ ಯಾರಪ್ಪ ಅಂತಂದರೆ SEBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತಂದರೆ 2005. 64ನೇ ಪ್ರಶ್ನೆ, DSLR ಕ್ಯಾಮ್ರಾದಲ್ಲಿನ DSLR ಅಂತಂದರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳನ್ನು ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆ ಇದಕ್ಕೆ ಸಂಬಂಧಿಸಿದೆ. ಅಂದರೆ ರಿನ್ನೆ ಪರೀಕ್ಷೆ ಯಾವುದರ ಪರೀಕ್ಷೆಗೆ ಸಂಬಂಧಿಸಿದೆ ಅಂತಂದರೆ ದೃಷ್ಟಿಗಾಗಿ, ಮಾತು, ಶ್ರವಣಕ್ಕಾಗಿ, ಮೂಳೆ ರೂಪಕ್ಕಾಗಿ. ಸರಿಯಾದ ಉತ್ತರ ಇಲ್ಲಿ ಶ್ರವಣ. ನಮಗೆ ಕಿವಿ ಅಥವಾ ಶ್ರವಣ ದೋಷ ಏನಾಗುತ್ತಂದರೆ ರಿನ್ನೆ ಪರೀಕ್ಷೆಯನ್ನು ಮಾಡಲಾಗುತ್ತದೆ. 66ನೇ ಪ್ರಶ್ನೆ, ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿಲ್ಲ? ಸರ್ಕಾರದ ಮುಖ್ಯಸ್ಥರಾಗಿ ಮಹಿಳೆಯರು ಇನ್ನೂ ಆಯ್ಕೆಯಾಗಿಲ್ಲ ಯಾರಲ್ಲಿಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣರವರು ಡಬಲ್ಸ್ ಜೊತೆ ಇನ್ನೊಬ್ಬರು ಆಟಗಾರ ಯಾರಪ್ಪ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಮ್ಯಾಥ್ಯೂ ಎಂಬ್ಡೆನ್. ಇವ್ರ ಜೊತೆ ಇವರು ಡಬಲ್ಸ್ ಆಡಿ ಆಸ್ಟ್ರೇಲಿಯಾ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಆಡಿದರು. 68ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕು ಹಕ್ಕು. ಈ ಮೂರು ಮೂಲಭೂತ ಹಕ್ಕು ಯಾವುವು? ಸರಿಯಾದ ಉತ್ತರ ಇಲ್ಲಿ
ಇವುಗಳಲ್ಲಿ ಯಾವುದು ಅಲ್ಲ, ಎಲ್ಲವೂ ಸರಿಯಾದ ಉತ್ತರ. ಇವೆಲ್ಲವೂ ಮೂರು ಮೂಲಭೂತ ಹಕ್ಕುಗಳಾಗಿದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ವರ್ತಮಾನ ಪ್ರಸ್ತುತ ಭಾರತದಲ್ಲಿ ಇರೋ ಕೇಂದ್ರಾಡಳಿತ ಪ್ರದೇಶಗಳು ಯೂನಿಯನ್ ಟೆರಿಟರಿ ಎಷ್ಟದವಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ 8. 70ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನಾ ಸ್ವಾತಂತ್ರ್ಯ, ಇವುಗಳಲ್ಲಿ ಎಲ್ಲವು ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವು. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ? ನವಜಾತ ಶಿಶುಗಳಲ್ಲಿ ಕಾಮಾಲೆ, ಮಕ್ಕಳಲ್ಲಿ ಸಂಧಿವಾತ, ಜಪಾನೀಸ್ ಎನ್ಸೆಫಾಲಿಟಿಸ್, ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇಲ್ಲಿ ಇವುಗಳಲ್ಲಿ ಯಾವುದಲ್ಲ. ಇದು JN1 ಅಂತಕ್ಕಂಥದ್ದು ಕೊರೋನಾದ ರೂಪಾಂತರ ತಳಿಯಾಗಿದೆ. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3.11 ಆಗಿದ್ದು 66 ಪೊಲೀಸರಿದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಇ. 242 ನಾಗರಿಕರದಾರ, 66 ಪೊಲೀಸರದಾರ. ಬ್ಯಾಕ್ಟೀರಿಯಾ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ ತುಂಬಲು 72 ನಿಮಿಷಗಳು ತೆಗೆದುಕೊಂಡರೆ ಕಪ್ನ ಕಾಲು ಭಾಗ ತುಂಬಲು ಎಷ್ಟು ಸಮಯ ಬೇಕು? ಅಂದರೆ ಬ್ಯಾಕ್ಟೀರಿಯಾ ಕೋಶ ಪ್ರತಿ ನಿಮಿಷಕ್ಕೆ ನೀರು ಡಬಲ್ ಆಗುತ್ತದೆ. ಕಪ್ ತುಂಬಲು 72 ನಿಮಿಷ ಬೇಕು. ಕಪ್ ತುಂಬಲು 72 ನಿಮಿಷ ಬೇಕು. ಅಂದರೆ ಪ್ರತಿ ನಿಮಿಷಕ್ಕೆ ಡಬಲ್ ಆಗಿರ್ತದೆ. ಅಂದ್ರೆ ಕಪ್ಪು ಅರ್ಧ ಆಗಲು 71 ದಿನ ತಗೊಂಡಿರೋದು, 71 ನಿಮಿಷ ತೊಗೊಂಡಿರ್ತೈತಿ. 71 ನಿಮಿಷ ತೆಗೆದುಕೊಂಡ್ರೆ 72 ತೊಗೊಂಡ್ರೆ ಕಪ್ನ ಕಾಲು ಭಾಗ ತುಂಬಲು ಅಂದರೆ 71 ನಿಮಿಷಕ್ಕೆ ಅರ್ಧ ತುಂಬಿದರೆ ಅದರ ಅರ್ಧ 70 ನಿಮಿಷಕ್ಕೆ ಕಾಲು ಭಾಗವನ್ನು ತುಂಬಲು ತೊಗೊಂಡಿರ್ತದೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ. ಭಾರತದ ಉಪರಾಷ್ಟ್ರಪತಿ ಯಾರು? ಜಗದೀಪ್ ಧನ್ಖರ್. ಇದು ಧನ್ಖಡ್ ಆಗೈತಿ, ಧನ್ಖರ್ ಸರಿಯಾದ ಉತ್ತರ ಜಗದೀಪ್ ಧನ್ಖರ್. 75ನೇ ಪ್ರಶ್ನೆ, ಸರಿಯಾದ ಉತ್ತರವನ್ನು ಆರಿಸಿ. ರಮೇಶ್ ಕಲಬುರ್ಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗಿದ್ದಾನೆ? ಕಲಬುರ್ಗಿ ಇಲ್ಲಿದೆ, ಹೈದರಾಬಾದ್ ಇಲ್ಲಿದೆ. ರಮೇಶನು 15 ಕಿಲೋಮೀಟರ್ ಕಲಬುರ್ಗಿಗೆ ಹೋಗ್ತಾನೆ, ನೇರ ಮಾರ್ಗದಲ್ಲಿ ಹೋಗಿ ಮ್ಯಾರಥಾನ್ ಓಡಲು ಹೋಗಿ. ನಂತರ ಅವನು ಎಡಕ್ಕೆ ತಿರುಗುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಹೋಗುತ್ತಾನೆ. ನಂತರ ಅವನು ಮತ್ತೆ ಬಲಕ್ಕೆ ತಿರುಗುತ್ತೆ, ಅಂದರೆ ಇದು ಅವನ ಎಡಕ್ಕೆ. ಆನಂತರ ಬಲಕ್ಕೆ ಅಂದರೆ ಮತ್ತೆ ಸ್ಟೇಟ್. ನಂತರ ಅವನು ಬಲಕ್ಕೆ 5 ಕಿಲೋಮೀಟರ್ ಓಡುತ್ತಾನೆ. ಈಗ ಅವನು ಯಾವ ದಿಕ್ಕಿನಲ್ಲಿದ್ದಾನೆ ಅಂತಂದರೆ ಇಲ್ಲಿ ಕಲಬುರ್ಗಿ ಇದ್ದರೆ ಇಲ್ಲಿ ಹೈದರಾಬಾದ್ ಇದೆ ಅಂತಂದರೆ ಇದು ಪೂರ್ವ ದಿಕ್ಕು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ. 76ನೇ ಪ್ರಶ್ನೆ, ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಕೊಟ್ಟಿರುವಂತಹ ಕೆಳಗೆ ಸ್ಥಳಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲದೇ ಇರುವಂತಹ ಜಿಲ್ಲೆ ಯಾವುದು ಅಥವಾ ಸ್ಥಳ ಯಾವುದು ಅಂತಂದರೆ ಬೆಳಗಾವಿದಲ್ಲೂ ಇದೆ, ಶಿವಮೊಗ್ಗದಲ್ಲೂ ಇದೆ, ಹಾಸನದಲ್ಲಿ ಇಲ್ಲ, ಕಲಬುರ್ಗಿದಲ್ಲಿ ಇದೆ. ಸರಿಯಾದ ಉತ್ತರ ಇಲ್ಲಿ ಹಾಸನದಲ್ಲಿ ವಿಮಾನ ನಿಲ್ದಾಣವನ್ನು ನಮಗೆ ಸಿಗುವುದಿಲ್ಲ. 77ನೇ ಪ್ರಶ್ನೆ, ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷದಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ ಅಂತಂದರೆ ಒಂದು ರೈಲು 60 ಕಿಲೋಮೀಟರ್ ಅಂದರೆ ಕಿಲೋಮೀಟರ್ ಪರ್ ಅವರ್ ಅಂತಂದರೆ 1 ತಾಸಿಗೆ 60 ಕಿಲೋಮೀಟರ್ ಹೋಗತಿ. 2 ತಾಸಿಗೆ ಮತ್ತು 60 ಕಿಲೋಮೀಟರ್ 120 ನಿಮಿಷ ಆಯ್ತು, 120 ಕಿಲೋಮೀಟರ್ ಆಯಿತು. ಮತ್ತೆ 45 ನಿಮಿಷಕ್ಕೆ ಅಂದರೆ 45 ಕಿಲೋಮೀಟರ್. 5 6 1 ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ 165 ಕಿಲೋಮೀಟರ್. ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ತೈಲ ಸಂಸ್ಕರಣಾಗಾರವು ಎಲ್ಲಿತ್ತು ಅಂತಂದರೆ ಕೆಳಗಿನ ಆಪ್ಷನ್ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ, ಮಂಗಳೂರಿನಲ್ಲಿ ತೈಲ ಸಂಸ್ಕರಣಾಗಾರವನ್ನು ನಾವು ಕಾಣ್ಬೋದು. 78ನೇದ್ದು, ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆ ಯಾವ ವಲಯದಲ್ಲಿ ಅಡಿಯಲ್ಲಿ ಬರ್ತಾರೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ತೃತೀಯ ವಲಯ ಅಥವಾ ತೃತೀಯದಲ್ಲಿ ಬರ್ತಾರೆ. 80ನೇ ಪ್ರಶ್ನೆ, ಜವುಗು ಪ್ರದೇಶಗಳು ಮತ್ತು ಅವುಗಳ ಇರುವ ಜಿಲ್ಲೆಗಳನ್ನು ಪರಿಗಣಿಸಿ ಸರಿಯಾದದ್ದನ್ನು ಆರಿಸಿ. ಬೋನಾಲು ಯಾದಗಿರಿ, ಹಂಗೇರಿ ಹಾವೇರಿ, ಹೆಗ್ಗೇರಿ ಹಾವೇರಿ, ಅಘನಾಶಿನಿ ಗದಗ,
ಗುಡವಿ ಶಿವಮೊಗ್ಗ. ಇಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಂತ ಹೇಳ್ಯಾರ. ಇದು ಸರಿಯಾಗಿದೆ, ಇದು ಸರಿಯಾಗಿದೆ ಹಾಗೂ ಇದು ಸರಿಯಾಗಿದೆ. ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡಿದಾಗ ಚೂಸ್ ದ ಇನ್ಕರೆಕ್ಟ್ ಅಂತ ಹೇಳಿದ್ದಾರೆ, ಅಂದರೆ ತಪ್ಪಾದದ್ದನ್ನು ಆಯ್ಕೆ ಮಾಡಿ ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಅಘನಾಶಿನಿ. ಅಘನಾಶಿನಿ ಇದು ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ. 81ನೇ ಪ್ರಶ್ನೆ, ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? PWD ಅವರು ಕೂಡ ರಸ್ತೆಯನ್ನು ಮಾಡ್ತಾರೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಕೂಡ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ದವರು ಕೂಡ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಆಪ್ಷನ್ ಡಿ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಜಲಮಾರ್ಗ ರಾಷ್ಟ್ರೀಯ ಜಲಮಾರ್ಗವಲ್ಲ? ಘಟಪ್ರಭಾನೂ ಹೌದು, ಶರಾವತಿನೂ ಹೌದು, ಉದ್ಯಾವರ ಹೌದು, ಹೇಮಾವತಿ ಒಂದು ಸರಿಯಾದ ಉತ್ತರ. ಇದು ರಾಷ್ಟ್ರೀಯ ಜಲಮಾರ್ಗವಲ್ಲ, ಅಂದರೆ ಅದಕ್ಕೆ ಸಂಬಂಧಪಟ್ಟಿಲ್ಲ. 83ನೇ ಪ್ರಶ್ನೆ, ಆಂಗ್ ಸಾನ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ? ವಿಯೆಟ್ನಾಂ, ಮಯನ್ಮಾರ್, ಬಾಂಗ್ಲಾದೇಶ್, ಭೂತಾನ್. ಸರಿಯಾದ ಉತ್ತರ ಮಯನ್ಮಾರ್. 84ನೇ ಪ್ರಶ್ನೆ, ಯಾವುದು ಸಂಭಾಜಕಕ್ಕೆ ಹತ್ತಿರದಲ್ಲಿದೆ? ಸಂಭಾಜಕ ವೃತ್ತದಲ್ಲಿ ಹತ್ತಿರ ಇದೆ ಅಂತಂದರೆ ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಿಯಸ್, ಮಡಗಾಸ್ಕರ್. ಸರಿಯಾದ ಉತ್ತರ ಇಲ್ಲಿ ಮಾರಿಷಿಯಸ್. ಇದು ಸಂಭಾಜಕ ವೃತ್ತಕ್ಕೆ ಅತಿ ಸಮೀಪದಲ್ಲಿದೆ. ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಅಥವಾ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತಿದೆ ಅಂತಂದರೆ ಸ್ಟ್ರಾಟೋಸ್ಪಿಯರ್ದಲ್ಲಿ ವಿಮಾನಗಳು ಹಾರಾಡ್ತವೆ. ಮೊದಲು ಬರೋದು ಟ್ರೋಪೋಸ್ಪಿಯರ್, ನಂತರ ಸ್ಟ್ರಾಟೋಸ್ಪಿಯರ್. 86ನೇ ಪ್ರಶ್ನೆ, ಡ್ಯಾಶ್ ಸರೋವರ ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ? ಸರಿಯಾದ ಉತ್ತರ ಇಲ್ಲಿ ಚಿಲ್ಕಾ ಸರೋವರ. ಇದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದಂತಂದರೆ ಚಿಲ್ಕಾ. ಇದು ಎಲ್ಲೈತೆ ಅಂತಂದರೆ ಒರಿಸ್ಸಾದಲ್ಲಿ ಚಿಲ್ಕಾ ಸರೋವರ ಕಂಡುಬರುತ್ತದೆ. 87ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗನ್ನು ಹೊಂದಿಲ್ಲ? ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಹೊಂದಿಲ್ಲದಂಥ ವಸ್ತು ಯಾವುದಪ್ಪ ಅಂತಂದರೆ ಚನ್ನಪಟ್ಟಣ ಆಟಿಕೆ ಮತ್ತು ಬೊಂಬೆಗಳು, ಮೊಳಕಾಲ್ಮೂರು ಸೀರೆಗಳು, ಕರ್ನಾಟಕ ಕಂಚಿನ ಸಾಮಾನು. ಇವುಗಳಲ್ಲಿ ಯಾವುದೂ ಅಲ್ಲ. ಇವು ಮೂರೂ ಕೂಡ ಜಿಯೋಗ್ರಫಿಕಲ್ ಇಂಡಿಕೇಶನ್ನ ಟ್ಯಾಗನ್ನು ಪಡೆದಾವೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. 88ನೇ ಪ್ರಶ್ನೆ, ತಪ್ಪಾಗಿರೋದನ್ನು ಆಯ್ಕೆ ಮಾಡಿ ಅಂತ ಹೇಳ್ಯಾರ. ಪ್ರಜ್ಞಾನಂದ್ ಚದುರಂಗ ಸರಿಯಾಗಿದೆ. ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್ ಇದು ತಪ್ಪಾಗಿದೆ. ಇವರು ಕುಸ್ತಿಪಟು ಅಂದರೆ ರೆಸ್ಲಿಂಗ್. ಟೆನ್ನಿಸ್ ಇದು ಸರಿಯಾಗಿದೆ. ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್ ಇದು ಸರಿಯಾಗಿದೆ. ಇಲ್ಲಿ ತಪ್ಪಾಗಿರೋದನ್ನು ಆಯ್ಕೆ ಮಾಡಂತ ಹೇಳ್ಯಾರ. ಸರಿಯಾದ ಉತ್ತರ ಸಾಕ್ಷಿ ಮಲ್ಲಿಕ್. ಸರಿಯಾದದ್ದನ್ನು ಆರಿಸಿ. ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಜನವರಿ 15 ರಾಷ್ಟ್ರೀಯ ಯುವ ದಿನ. ಜನವರಿ 24 ಸೇನಾ ದಿನ. ಜನವರಿ 30 ಹುತಾತ್ಮರ ದಿನ. ಇಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಜನವರಿ 30 ಹುತಾತ್ಮರ ದಿನ. ಸೇನಾ ದಿನ ಯಾವಾಗಪ್ಪ ಅಂತಂದ್ರೆ ಜನವರಿ 15. ಜನವರಿ 15ರಂದು ಸೇನಾ ದಿನವನ್ನು ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಯುವ ದಿನ ಅಂತಂದರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ಅದು ಜನವರಿ 12. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಯಾವತ್ತಪ್ಪ ಅಂತಂದರೆ ಜನವರಿ 24. ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ಇದು ತಪ್ಪಾಗೈತಿ. ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಜನವರಿ 12. ಇಲ್ಲಿ 15 ಅಂತ ಕೊಟ್ಟಾರೆ, ಇದು ತಪ್ಪೈತಿ. ಸೇನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಜನವರಿ 15ನೇ ತಾರೀಕು ಆಚರಣೆ ಮಾಡ್ತಾರೆ. ಇಲ್ಲಿ ಕೊಟ್ಟದ್ದವರು ಜನವರಿ 24. ಸೊ ಅದು ತಪ್ಪೈತಿ. ಆಪ್ಷನ್ ಡಿ ಜನವರಿ 30 ಹುತಾತ್ಮರ ದಿನವನ್ನು ಆಚರಣೆ ಮಾಡ್ತಾರೆ. ಇದು ಸರಿಯಾದ ಉತ್ತರ ಆಪ್ಷನ್ ಡಿ. 90ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಲ್ಲ? ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳತೆ ಮಾಡಲು ಬಳಸಲಾಗದಂತಹ ಮಾನದಂಡ ಯಾವುದಪ್ಪ ಅಂತಂದ್ರೆ ಸ್ವಾಸ್ಥ್ಯ ಜೀವನ, ಜ್ಞಾನ, ಜೀವನ ಮಟ್ಟ, ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಸರಿಯಾದ ಉತ್ತರ ಇಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಇದು ಮಾನದಂಡ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳೆಯಲು ಮಾನದಂಡ ಅಲ್ಲ. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹಗಳು ಅದರ ಬದಿಯಲ್ಲಿ ತಿರುಗುತ್ತದೆ? ಅಂದರೆ ಅದರ ಬದಿಯಲ್ಲಿ ಅಂತಂದರೆ ಉಲ್ಟಾ. ಎಲ್ಲ ಗ್ರಹಗಳು ಹಿಂಗೆ ತಿರುಗಿದರೆ ಈ ಗ್ರಹಗಳು ಹಿಂಗೆ ತಿರುಗುತ್ತೆ. ಅಂಥ ಗ್ರಹ ಯಾವುದಂತಂದ್ರೆ ಯುರೇನಸ್.
ತಪ್ಪಾಗಿರುವುದನ್ನು ಆರಿಸಿ. NDA ಪರೀಕ್ಷೆ ರಕ್ಷಣಾ ಸೇವೆಗಳು ಸರಿಯಾಗಿದೆ. ಕ್ಯಾಟ್ ಪರೀಕ್ಷೆ ಭಾರತೀಯ ತಂತ್ರಜ್ಞಾನ ಸೇವೆ, ಇದು ತಪ್ಪಾಗಿದೆ. ICA ಪರೀಕ್ಷೆ ಚಾರ್ಟರ್ಡ್ ಅಕೌಂಟ್, ಇದು ಸರಿಯಾಗಿದೆ. ಕ್ಲಾಟ್ ಪರೀಕ್ಷೆ ಕಾನೂನು, ಇದು ಸರಿಯಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ತಪ್ಪಾಗಿರೋದು ಕ್ಯಾಟ್ ಪರೀಕ್ಷೆ. 93ನೇ ಪ್ರಶ್ನೆ, ಸರಿಯಾದದ್ದನ್ನು ಆರಿಸಿ. ತಾಳೆ ವಾದ್ಯಗಳು, ತಾಳಗಳು, ಇದು ಸರಿಯಾದ ಉತ್ತರ. ಗಾಳಿ ವಾದ್ಯಗಳು ಯಾವುದಪ್ಪ ಅಂತಂದ್ರೆ ವೀಣೆ ಗಾಳಿ ವಾದ್ಯ ಅಲ್ಲ, ಇದು ತಂತಿ ವಾದ್ಯ. ತಂತಿ ಮೀಟೋದ್ರ ಮುಖಾಂತರ ಇದು ಶಬ್ದ ಮಾಡ್ತೈತಿ, ಇದು ಸರಿಯಾದ ಉತ್ತರ ಅಲ್ಲ. ತಂತಿ ವಾದ್ಯಗಳು ಕೊಳಲು, ಕೊಳಲು ಇದು ಗಾಳಿ ವಾದ್ಯ. ಸೊ ಇದು ತಪ್ಪು, ಮೇಲಿನ ಎಲ್ಲವೂ ಅಲ್ಲ. ಸರಿಯಾದ ಉತ್ತರ ಇಲ್ಲಿ ತಾಳ ವಾದ್ಯಗಳು. ದ್ರಾವಿಡ ನಾಗರ ವೇಸರ ಶೈಲಿಗಳು ದೇವಾಲಯದ ವಾಸ್ತುಶಿಲ್ಪಿ ಶೈಲಿಗಳಿವೆ. ಸರಿಯಾದ ಉತ್ತರ ಎ. 95ನೇದು, ಹಲ್ವಾ ಸಮಾರಂಭ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತಂದರೆ ಹಣಕಾಸು ಸಚಿವಾಲಯ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದಲ್ಲಿ ಕೇಂದ್ರ ಬಜೆಟನ್ನು ಮಂಡನೆ ಮಾಡೋಕ್ಕಿಂತ ಮೊದಲು ಹಲ್ವಾ ಸಮಾರಂಭವನ್ನು ಮಾಡಲಾಗುತ್ತದೆ. ಬಜೆಟ್ಗಿಂತ ಮೊದಲು ಕೇಂದ್ರ ಸರ್ಕಾರದ ಬಜೆಟ್. 96ನೇ ಪ್ರಶ್ನೆ, ಸರಿಯಾದದ್ದನ್ನು ಆರಿಸಿ. ಪಾಕ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್, ತಪ್ಪು. ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂತಹ ಜಲಸಂಧಿಗೆ ನಾವೇನು ಕರಿತೀವಿ ಅಂತಂದ್ರೆ ಪಾಕ್ ಜಲಸಂಧಿ. ಮಲಕ್ಕಾ ಜಲಸಂಧಿ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ, ಇದು ಸರಿಯಾದ ಉತ್ತರ. 97ನೇ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ ಅಂದರೆ ಎಷ್ಟು ಗೆರೆಗಳಿವೆ ಅಂತಂದ್ರೆ, ಗೆರೆ ಅದಾವಲ್ಲ, ಎಷ್ಟು ಗೆರೆ ಅದಾವ ಅಂತಂದ್ರೆ 24 ಗೆರೆಗಳು. ಅದು ಗಂಟೆಗಳನ್ನು ಅಥವಾ ದಿನದ 24 ಗಂಟೆಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಧ್ವಜದ ಚಕ್ರದಲ್ಲಿ 24 ಗೆರೆಗಳನ್ನು ನಾವು ನೋಡ್ಬೋದು. ಹಿಪ್ಪೋಕ್ರೆಟಿಕ್ ಪ್ರಮಾಣ ವಚನ ಅಥವಾ ಪ್ರಮಾಣ ಶಪಥವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ ಅಂದರೆ ವೈದ್ಯರಿಗೆ ಸಂಬಂಧಿಸಿದೆ. ವೈದ್ಯರು ಹಿಪ್ಪೋಕ್ರೆಟಿಕ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ತಮ್ಮ ವೃತ್ತಿಗೆ ಜಾಯ್ನ್ ಆಗ್ತಾರೆ. 99ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಆರ್ಥಿಕ, ಕಾನೂನು, ನೈತಿಕ, ಇವುಗಳಲ್ಲಿ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ. ಕೊನೆಯ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದಂತಂದರೆ ಅರಾವಳಿ ಪರ್ವತ ಶ್ರೇಣಿ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರ ಪ್ರದೇಶ ಅಂತಂದ್ರೆ ಗುರು ಶಿಖರ. 100 ಪ್ರಶ್ನೆ ಇವತ್ತು ಚರ್ಚೆ ಮಾಡಲಾಯಿತು. ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತಮಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ PDF ಏನಾದರೂ ನಿಮ್ಗೆ ಬೇಕಾಗಿತ್ತಂದರೆ ನಾವು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀವಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿಯವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಪ್ರೀತಿಯ ನಮಸ್ಕಾರಗಳು.